ದಲ್ಲಿ ಧ್ಯಾನಿಸಿ ತತ್ಸ್ವರೂಪರೆಯಾದ ಸಿದ್ಧಾರೂಢ ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಪಾದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಂಪ್ರದಾಯ ಕರ್ತೃಗಳಾದಂಥ ಗುರು ಪರಂಪರೆಗೆ ನಮಸ್ಕರಿಸಿ ಇವತ್ತಿನ ಈ ಸತ್ಸಂಗದಲ್ಲಿ ಪಾಲ್ಗೊಂಡಂಥ ಸಕಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕರಿಸಿ ಶಿವಸ್ವರೂಪಿಗಳೇ, ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ ಆರನೇ ತರಂಗಕ್ಕೆ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿಯನ್ನು ಕುರಿತು ಉಪದೇಶ ಮಾಡ್ತಾ ಬಂದ್ರು. ಯಾವ ತರ್ಕ ದೃಷ್ಟಿಯಾದ ಶಿಷ್ಯ ನಿನ್ನಿನ ದಿವಸ ಶಂಕ ಮಾಡಿದ್ದ 412ನೇ ಅಂಕದಲ್ಲಿ ಏನಂದಿದಪ್ಪ ಅಂತ ಕೇಳಿದ್ರೆ, ಅಗ್ನಿಯ ಸ್ವರೂಪಕ್ಕಿಂತಲೂ ಭಿನ್ನವಾದ ಶಕ್ತಿಯು ತೋರುವುದಿಲ್ಲ. ಶಕ್ತಿ ಬಗ್ಗೆ ವಿಷಯ ನಡೆದದೀಗ. ಅಗ್ನಿಯ ಸ್ವರೂಪಕ್ಕಿಂತಲೂ ಭಿನ್ನವಾದ ಶಕ್ತಿಯು ತೋರುವುದಿಲ್ಲ ಮತ್ತು ಪೂರ್ವದಲ್ಲಿ ತಾವು ದಹಿಸುವುದಕ್ಕೆ ಕಾರಣವಾದ ಅಗ್ನಿಯಲ್ಲಿ ಯಾವ ಸಾಮರ್ಥ್ಯವಿದೆಯೋ ಅದುವೇ ಅಗ್ನಿಯಲ್ಲಿಯ ಶಕ್ತಿಯಾಗಿರುತ್ತದೆ ಎಂದು ಹೇಳಿದಿರಿ. ಆದರೆ ಅದು ಸಂಭವಿಸುವುದಿಲ್ಲ. ಯಾಕಂದರೆ ದಹಿಸುವ ಕಾರಣತ್ವವು ಅಂದರೆ ಅದರ ಉತ್ಪತ್ತಿ ಹಾಗೂ ಕಾರಣತ್ವಗಳು ಕೇವಲ ಅಗ್ನಿಯಲ್ಲಿಯೇ ಇರುತ್ತವೆ. ಸುಡುದಂದ್ರೇನು, ಅಗ್ನಿನೇ ಸುಡ್ತದ. ಮತ್ತದರಲ್ಲೊಂದು ನೀವು ಸಾಮರ್ಥ್ಯ ರೂಪ ಶಕ್ತಿ ಹೇಳಗತ್ತೀರಲ್ಲ, ಇದ್ಯಾರು ನಮಗೆ ಸರಿ ಅನಿಸಲ್ದು. ಹೀಗಿರುವಾಗ ಅಪ್ರಸಿದ್ಧವಾದ ಅಂದ್ರೆ ಕಣ್ಣಿಗೆ ಕಾಣದಿರುವ ಸಾಮರ್ಥ್ಯವನ್ನು ಅಗ್ನಿಯಲ್ಲಿ ಗ್ರಹಣ ಮಾಡಿ ಅದರಲ್ಲಿ ಕಾರಣತ್ವವನ್ನು ಅಂಗೀಕಾರ ಮಾಡುವುದರಿಂದಲೂ ಹಾಗೂ ಪ್ರಸಿದ್ಧವಾದ ಅಂದ್ರೆ ಪ್ರತ್ಯಕ್ಷವಾಗಿರುವ ಅಗ್ನಿಯಲ್ಲಿ ಕಾರಣತ್ವವನ್ನು ತ್ಯಾಗ ಮಾಡುವುದರಿಂದಲೂ ಯಾವ ಪ್ರಯೋಜನ ಇಲ್ಲ. ಯಾವ ಪ್ರಕಾರ ದೃಷ್ಟಾಂತದಲ್ಲಿ ಅಗ್ನಿಗಿಂತಲೂ ಏನಂತಾರೆ, ದೃಷ್ಟಾಂತದಲ್ಲಿ ಅಗ್ನಿಗಿಂತಲೂ ಭಿನ್ನವಾದ ಶಕ್ತಿಯು ಸಂಭವಿಸುವುದಿಲ್ಲವೋ ಅದರಂತೆ ಪದಗಳಲ್ಲಿಯೂ ಕೂಡ ವರ್ಣಗಳ ಸಮುದಾಯವಾದ ಯಾವ ಪದಗಳ ಸ್ವರೂಪವಿರುವುದು ಅದಕ್ಕಿಂತಲೂ ಭಿನ್ನವಾದ ಶಕ್ತಿಯು ತೋರುವುದಿಲ್ಲ. ನೀವೇನು ಹೇಳಕತ್ತೀರಿ? ಪದದಲ್ಲಿ ಪದದ ಅರ್ಥದ ಜ್ಞಾನ ಮಾಡಿ ಕೂಡ ಸಾಮರ್ಥ್ಯ ಶಕ್ತಿ ಹೇಳಕತ್ತೀರಲ್ಲ, ಅದು ಇಲ್ಲ. ಅದೇನದ? ಪದಗಳ ಸ್ವರೂಪವಿರುವುದು ಅದಕ್ಕಿಂತಲೂ ಭಿನ್ನವಾದ ಶಕ್ತಿಯು ತೋರುವುದಿಲ್ಲ ಮತ್ತು ಅದರ ಪ್ರಯೋಜನವೂ ಕೂಡ ಇರುವುದಿಲ್ಲ. ಈ ಯಾವ ಕಾರಣದಿಂದ ನ್ಯಾಯಶಾಸ್ತ್ರದ ರೀತಿಯಂತೆ ನೈಯಾಯಿಕರೇನು ಹೇಳ್ಕೊಂಬಂದಾರಲ್ಲ, ಏನದು? ಈಶ್ವರನ ಇಚ್ಛಾರೂಪವಾದ ಯಾವ ಶಕ್ತಿ ಇರುವುದು ಅದುವೇ ನನ್ನ ಬುದ್ಧಿಯಲ್ಲಿ ಹೊಳೆದು ತೋರುತ್ತಿದೆ. ನೀವು ಹೇಳೋ ಮಾತಾ ನನಗೆ ಸ್ಪಷ್ಟವಾಗಿ ಗೊತ್ತಾಗಲ್ದು. ನೈಯಾಯಿಕರು ಏನು ಹೇಳ್ಯಾರಲ್ರಿ, ಆ ಪದದಲ್ಲಿ ಅರ್ಥ ಅದ ಜ್ಞಾನ ಆಗಲಿ ಅಂತ ಈಶ್ವರನ ಇಚ್ಛೆ ಅದಲ್ಲ, ಆ ಪದ ಅಂದ ಕೂಡಲೇ ಎಲ್ಲರಿಗೂ ಅದರ ಜ್ಞಾನ ಆಗಲಿ ಅಂತೇನು ಈಶ್ವರನ ಇಚ್ಛಾ ಅದ. ಆ ಈಶ್ವರನ ಇಚ್ಛಾ ಶಕ್ತಿ ನೈಯಾಯಿಕರು ಹೇಳುದೇ ನನಗೆ ಸ್ಪಷ್ಟವಾಗಿ ತಿಳಿಲಿಗತ್ತದ. ನಿಮ್ಮ ಮಾತು ನನಗೆ ತಿಳಿವಲ್ದು. ನೀವೇನು ಹೇಳಕತ್ತೀರಿ? ಆ ಪದದಲ್ಲಿ ಒಂದು ಅರ್ಥ ಜ್ಞಾನ ಮಾಡಿ ಕೊಡೋ ಸಾಮರ್ಥ್ಯ ರೂಪ ಶಕ್ತಿ ಹೇಳಗತ್ತೀರಿ ನೀವು. ನಿಮ್ಮ ಮಾತ ನನಗೆ ಸರಿ ಅನಿಸಲ್ದು. ನೈಯಾಯಿಕರು ಹೇಳುದ್ದೇ ಸರಿ ಅನಿಸಲ್ಗತ್ತದ ಅಂತ ಯಾವ ತರ್ಕ ದೃಷ್ಟಿ ಶಿಷ್ಯ ನಿನ್ನಿನ ದಿವಸ ಶಂಕ ಮಾಡಿದ್ದ. ಅದಕ್ಕೆ ಈಗ ಗತ ಪ್ರಶ್ನೆಗೆ ಉತ್ತರ
ಓಂ ನಮ ಶಿವಾಯ ಎಲ್ಲರಿಗೂ ಕೇಳಿಸ್ತದ್ರಿ? ಓಂ ನಮ ಶಿವಾಯ. ಹಾ, ಅವನ ಶಂಕ ಗೊತ್ತಾಯ್ತಲ್ರಿ? ಹಾ. ಇನ್ನು 413ನೇ ಅಂಕದಲ್ಲಿ ಸಿದ್ಧಾಂತದ ರೀತಿಯ ಪ್ರಕಾರ ಅಗ್ನಿ ಮೊದಲಾದವುಗಳಲ್ಲಿ ಧನ ಮೊದಲಾದ ಕಾರ್ಯಗಳ ಸಾಮರ್ಥ್ಯ ರೂಪ ಶಕ್ತಿಯನ್ನು ಕುರಿತು ಪ್ರತಿಪಾದನೆ ಮಾಡುತ್ತಾರೆ. ಇದು ನಿನ್ನಿನ ವಿಷಯನೇ ಅದ್ರಿ. ಇನ್ನೊಂದು ಸ್ವಲ್ಪದ ಶಿವಾವಲೋಕನ ತಗೊಂಡು ಹೊಂಟಿವಿ. ಇಲ್ಲಿ ಎಷ್ಟಪ್ಪ ಅಂದ್ರೆ 22ನೇ ಏನು ಶಂಕರ ಚಂದದೊಳಗೆ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪ್ರತಿಬಂಧ ಹೋತೆ ವನ್ನಿತೆ ನಹಿ ದಾಹ ಉಪಜಯ ಅಂಗ ಉತ್ತೇಜಕರು ಜಬ ಧರೆ ತಬ ಫಿರಿ ದಹೆ ವನ್ನಿ ಸ್ವಸಂಗ होए वन्य में जो हेतु था तो दाह होए सब बाल काल जो नशे उत्पजे वन्य होत हेतु शक्ति सो बाल. ಅದರ ಅರ್ಥ ಏನು ಹೇಳಿದ್ರಪ್ಪ ಅಂದ್ರೆ, ಹೇ ಪ್ರಿಯ ಶಿಷ್ಯನೇ, ಏನದು ಪ್ರತಿಬಂಧಕ ಅಂದ್ರೆ ನಿರೋಧಕ ವಸ್ತುವನ್ನು ಇಡುವುದರಿಂದ, ಎಲ್ಲಿ ಅಗ್ನಿಯಿಂದ ದಹನ ಶಕ್ತಿಯು ಏನಾಗುವುದಿಲ್ಲ, ಉತ್ಪತ್ತಿ ಆಗುವುದಿಲ್ಲ. ಆ ಪ್ರತಿಬಂಧಕ ವಸ್ತುಗಳನ್ನು ಇಡೋದರಿಂದ ವನ್ನಿಯಲ್ಲಿ ದಾಹಕ ಶಕ್ತಿ ಏನಾಗ್ತದ, ಅದು ಇಲ್ಲಾಗಿ ಹೋಗ್ತದ. ವನ್ನಿ ಏನೋ ಇರ್ತದ, ಲಿಗಿ 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 ಬೆಂಕಿ ಕಾಣಿಸ್ತದ, ಆದ್ರೆ ಅದರ ದಹನ ಶಕ್ತಿ ಮಾತ್ರ ಇಲ್ಲ ಆಗ್ತದ. ಯಾಕ? ಪ್ರತಿಬಂಧಕ ವಸ್ತು ಇಡೋದರಿಂದ. ಯಾವಾಗ ಉತ್ತೇಜಕ ಅಂದ್ರೆ ಪ್ರೋತ್ಸಾಹ, ಅದನ್ನು ಪ್ರವೃತ್ತಿ ಆಗುವ ವಸ್ತುವನ್ನು ಇಡುವರು, ಆವಾಗ ಅಗ್ನಿಯ ಸ್ವಸಂಗ ಅಂದ್ರೆ ತನ್ನ ಸಂಘವನ್ನು ಮಾಡಿದ ವಸ್ತುವನ್ನು ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಪುನಃ ದಹಿಸಿ ಬಿಡುತ್ತದೆ. ಒಂದು ವೇಳೆ ಅಂದ್ರೆ ವನ್ನಿಮೆ ಅಂದ್ರೆ ಅಗ್ನಿಯಲ್ಲಿಯೇ ದಹನಕ್ಕೆ ಕಾರಣವಾದ ಶಕ್ತಿಯು ಇದ್ದದ್ದಾದರೆ, ಒಂದು ವೇಳೆ ಅಗ್ನಿಯಲ್ಲೇ ಸುಡುತ್ತಿತ್ತು ಅಂದ್ರೆ, ಎಲ್ಲಾ ಕಾಲಗಳಲ್ಲಿಯೂ ಅಂದ್ರೆ ಪ್ರತಿಬಂಧಕ ಇದ್ದಾಗ್ಯೂ ಹಾಗೂ ಇಲ್ಲದಾಗ್ಗೆ ಏನ್ ಮಾಡ್ಬೇಕದು, ಸುಡಬೇಕಾಗಿತ್ತು. ಅಗ್ನಿನೇ ಸುಡುತ್ತಿತ್ತು ಅಂದ್ರೆ ಆ ಪ್ರತಿಬಂಧಕ ಇದ್ದಾಗೂ ಸುಡಬೇಕಾಗಿತ್ತದು ಎಂದ. ಆದ್ದರಿಂದ ಬಾಲ ಅಂದ್ರ ಎದಕ್ಕಂತಾರ್ರಿ? ಅವ್ರಿಗೆ ಆ ಶಿಷ್ಯಗೆ ಅಂತಾರ್ರಿ ಗುರುಗಳು. ಹಾ, ಬಾಲ ಅಂದ್ರ ಅಲ್ಪ ವಯಸ್ಕರಂ ಬಾಲ, ಶಾಸ್ತ್ರಾರ್ಥ ಸಂಸ್ಕಾರ ಶೂನ್ಯ ಬಾಲ. 70 ವರ್ಷ ನಾವು ಇರಲೆಕ್ಕ ಶಾಸ್ತ್ರಾರ್ಥ ಸಂಸ್ಕಾರ ಇಲ್ಲ ಅಂದ್ರೆ ಬಾಲನೇವ. ಬಾಲ ಅಂದ್ರೆ ಯಾರಿಗಂತಾರ? ಅಲ್ಪ ವಯಸ್ಕರ ಬಾಲ, ಶಾಸ್ತ್ರಾರ್ಥ ಸಂಸ್ಕಾರ ಶೂನ್ಯ ಬಾಲ, ಮಂದ ಬುದ್ಧಿ ಬಾಲ. ಹೇ ಕುಮಾರನೇ, ವನ್ನಿ ಹೋತೆ ಅಂದ್ರೆ ಅಗ್ನಿಯ ಇದ್ದಾಗ್ಯಾದರೂ ಕೂಡ ಯಾವ ದಾಹಕತ್ವವು ನಾಶವಾಗುವುದು, ಪುನಃ ಉತ್ತೇಜಕ ಅಂದ್ರೆ ಉತ್ಪತ್ತಿಯಾಗುವುದು ಸಂಭವಿಸುತ್ತದೆ. ಅದು ಹಿಂಗಾಗುವುದು ಸಂಭವಿಸ್ತದೆ. ಪ್ರತಿಬಂಧಕ ವಸ್ತು ಇಡನ ದಾಹಕ ಹೋಗ್ತದ, ಉತ್ತೇಜಕ ವಸ್ತು ಇಡನ ದಾಹಕ ಬರ್ತದ. ಹೋಗುದು ಬರುದು ಮಾಡ್ತದಂದ್ರೆ ಅದರಲ್ಲಿ ಒಂದು ಶಕ್ತಿ ಅದಂತ್ಯೋ ಇಲ್ಲಂತ್ಯೋ ಅಂದ ಮೇಲೆ ಅದಕ್ಕೆ ದಾಹಕತ್ವಕ್ಕೆ
ಆ ಶಕ್ತಿಯೇ ಹೇತು ಕಾರಣವಾಗಿರುತ್ತದೆ. ಇಲ್ಲಿ ತನ ದೋಹದ ಅರ್ಥ ಹೇಳಿದ್ರಿ. ಈಗ ಟೀಕಾ ಹೇಳ್ತಾರ ನೋಡ್ರಿ, ಏನ್ ಹೇಳ್ತಾರ? ಹೇ ಪ್ರಿಯ ಶಿಷ್ಯನೇ, ಪ್ರತಿಬಂಧಕವಿದ್ದಾಗ ಅಗ್ನಿಯಿಂದ ದಹಿಸುವುದಕ್ಕಾಗುವುದಿಲ್ಲ. ಅದರೊಳಗ ಅಗ್ನಿಯೊಳಗ ಪ್ರತಿಬಂಧಕ ಇಟ್ರಂದ್ರ ಅಗ್ನಿ ಏನೋ ಇರ್ತದ, ಲಿಗಿ 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 ಕಣ್ಣಿಗೆ ಕಾಣಿಸ್ತದ, ಆದ್ರ ದಾಹಕ ಶಕ್ತಿ ಕಳ್ಕೊತದ. ಈಗ ಈ ಕಿಚ್ಚದ ಆಯ್ತಾರ ನೋಡ್ರಿ ಇಲ್ರಿ, ಅವ್ರು ಒಂದೊಂದು ಗಾಡಿಗಟ್ಲೆ ಕಟ್ಟಿಗೆ ಸುಟ್ಟು ಒಳೆ ಕಿಚ್ಚು ಮಾಡಿ ಅದ್ರಾಗ ಹಾಯ್ತಾರ ಅವರು. ಲೈದೇವ್ರುಗಳು ಹಾಯ್ತವಲ್ರಿ. ಹಾ, ಅವರು ದೇವ್ರಗಳಕ್ಕ ಸಾಮಾನ್ಯ ಕಾಲಿಗೆ ಏನ ಹೋಗ್ತಾರ ನೋಡ್ರಿ, ಗಂಧಕ್ಕ ಏನ ಅವನು ಖಾಲಿ. ಮತ್ ಜನ ಎಲ್ಲ ಆಯ್ತದ್ರಿಪ್ಪ, ಅವ್ನ ಹಿಂದೆ ಎಲ್ಲಾ ಜನ ಆಯ್ತದ್ರಿ, ಅವ್ರೆಲ್ಲ ಹಚ್ಕೋತಾರ್ರಿ. ಮತ್ ಇವ್ರು ಹಾಯ್ತಾರಲ್ಲ ಹಾಕೊಂಡ್ ಕೇಸಿ, ಮತ್ ಇವ್ರಿಂದ ಅವ್ರು ಹೋಗಾರು. ಮತ್ತ ಅವ್ರಿಗೆ ಹಚ್ಕೊಂಡವ್ರಿಗೆ ಸುಡಲ್ಲ, ಮತ್ ಇವ್ರಿಗೆ ಸುಡ್ಬೇಕಾಗಿತ್ರಿ ಇವ್ರಿಗೂ. ಆತ ಅಯ್ಯಪ್ಪಗಳು ಎಣ್ಣೆ ಕೈ ಇಡ್ತಾವ್. ಅವೆಲ್ಲ ಒಂದೊಂದವು ಅಲ್ಲದವ್ರು, ಅದು ಒಂದು ಪ್ರಯೋಗದ ಅದಕ್ಕೆ. ಕರ್ಪೂರ ನಿಂಬೆ ಹಣ್ಣಿನ ರಸ ಮಾಡಿ ಕರ್ಪೂರ ಹಾಕಿ ಅದ್ರ ಕೈ ಎದ್ದಿಗೇಸಿ ಅದ್ರ ಎಣ್ಣೆ ಕೈ ಎದ್ದಕ್ ಹಚ್ತಾರ ಅವ್ರು. ಹಳ್ಯಾಗ ಅಗ್ನಿ ಸುಡ್ಬೇಕ್ರಿ ಅಂದ, ಅದ್ರಲ್ಲಿ ಅಗ್ನಿಯಲ್ಲಿ ಸುಡ್ತಿತ್ತು ಅಂದ್ರ ಅದಕ್ಕೆ ಅಗ್ನಿಯಲ್ಲಿ ಒಂದು ಸಾಮರ್ಥ್ಯ ರೂಪ ಶಕ್ತಿ ಅದ ರೀ. ಹೌದೌದು. ಅವ್ರ ಏನ್ ಮಾಡ್ತಾರ್ರಿ ಅಲ್ಲಿ ನೋಡ್ರಿ, ಅದು ಅವ ದೇವ್ರ ಹೇಳೋ ಹಾಯ್ದು ಅದ, ಹಿಂದ ಹೆಣ್ಮಕ್ಳು ಎಲ್ಲ ಹೊಸ ಸೀರೆ ಉಟ್ಟುಕೊಂಡು ಅದು ಶರ್ಗಿ ಕರಿ ಇರ್ತಾವ್ರಿ, ಅದು ಸಹಿತ ಎಳ್ಕೊತ್ ಬರ್ತದ, ಏನು ಒಂದು ತುಸುನು ಸುಡಂಗಿಲ್ಲ ಅದು. ಅಲ್ಲಿ ಏನ್ ಮಾಡಿರ್ತಾರ್ರಿ, ಹಳ್ಯಾಗ ಪ್ರತಿಬಂಧಕ ವಸ್ತುಗಳನ್ನ ಇಟ್ಟಿರ್ತಾರ್ರಿ. ಆ ಪ್ರತಿಬಂಧಕ ವಸ್ತು ಇಟ್ಟಾಕ್ರೆ ಅಗ್ನಿ ಶಕ್ತಿ ಕಡಿಮೆ ಆಗ್ತದ. ಮತ್ತು ಉತ್ತೇಜಕ ವಸ್ತು ಇಟ್ರಂದ್ರೆ ಮತ್ತದು ಸುಟ್ಟು ತೆಗಿತದ. ಅದು ಮಂದಿಗೆ ಹತ್ತಾರ್ರಿ ಇವ್ರು, ಏನ್ರಿ ಅವ್ರಿಗೆ ಎಷ್ಟು ದೇವ್ರ ಶಕ್ತಿ ಅದ ಇವ್ರು ನೋಡವ್ರ ಅಂತಾರ. ಆ ದೇವ್ರ ಶಕ್ತಿ ಅಲ್ಲದು, ಮಳ್ ಮಾಡ್ಲಾಗತ್ತಾರ ಜನರಿಗೆ. ಅದು ಅಗ್ನಿಯಲ್ಲಿ ದಾಹಕ ಶಕ್ತಿ ಕಳೀತಾರೆ. ಅದೊಂದು ಮಣಿ ಮಂತ್ರ ಔಷಧ ಅಂತ 3 ಪ್ರಯೋಗ ಮಾಡ್ತಾರೆ ಅವರು. ಯಾವಾಗ ಪ್ರತಿಬಂಧಕ ವಸ್ತು ಇಟ್ಟರು ದಾಹಕ ಶಕ್ತಿ ಹೋಗ್ತದ, ಯಾವಾಗ ಉತ್ತೇಜಕ ವಸ್ತು ಇಟ್ಟರು ಆ ಪ್ರತಿಬಂಧಕ ಇದ್ರು ಸಹಿತ ಸುಟ್ಟು ತೆಗಿತದ್ರಿ ಅದು ಆ ಎಳ್ಯಾಗ. ಹೇ ಪ್ರಿಯ ಶಿಷ್ಯನೇ, ಪ್ರತಿಬಂಧಕವಿದ್ದಾಗ್ಯ ಅಗ್ನಿಯಿಂದ ದಹಿಸುವುದಕ್ಕಾಗುವುದಿಲ್ಲ. ಆದರೆ ಯಾವಾಗ ಉತ್ತೇಜಕ ವಸ್ತುವನ್ನು ದೂರದಲ್ಲಿ ಇಡುವರೋ ಆವಾಗ ಸ್ವಸಂಗವೆಂದರೆ ಅಗ್ನಿಯೊಡನೆ ಬೆರೆತ ಸರ್ವ ಪದಾರ್ಥಗಳನ್ನು ಆ ಅಗ್ನಿಯು ಪ್ರತಿಬಂಧಕವಿದ್ದರೂ, ಯಾಕೆ ಉತ್ತೇಜಕ ಇಟ್ಟರ, ಪ್ರತಿಬಂಧಕವಿದ್ದರೂ ದಹಿಸಿ ಬಿಡುತ್ತದೆ. ಒಂದು ವೇಳೆ ಶಕ್ತಿ ಇಲ್ಲದೆ ಕೇವಲ ಅಗ್ನಿಯೇ ದಹಿಸುವಂಥ ಸಾಮರ್ಥ್ಯವಿದ್ದದ್ದಾದರೆ ಸರ್ವಕಾಲದಲ್ಲಿಯೂ, ಅಂದರೆ ಉತ್ತೇಜಕ ಸಹಿತವಾದ ಪ್ರತಿಬಂಧಕ ಕಾಲದಲ್ಲಿಯೂ ಹಾಗೂ ಪ್ರತಿಬಂಧಕ ರಹಿತವಾದ ಕಾಲದಲ್ಲಿಯೂ ಯಾವ ಪ್ರಕಾರ ಅಗ್ನಿಯು ಸುಡುತ್ತದೆಯೋ ಅದರಂತೆ ಉತ್ತೇಜಕ ರಹಿತವಾದ ಕಾಲದಲ್ಲಿಯೂ, ಆ ಉತ್ತೇಜಕ ಇಲ್ಲದಾಗೂ ಕೂಡ ಏನ್ ಮಾಡಬೇಕು, ಸುಡಬೇಕಾಗಿತ್ತು. ಹಳೆಗ ಸುಡಂಗಿಲ್ಲ ಅದು. ಅದಕ್ಕೆ ಆ ಪ್ರತಿಬಂಧಕ ವಸ್ತು ಇಟ್ರಂದ್ರ ಬೇಕಾದ ಅಗ್ನಿಯಾಗ ಮಕೋನಿ, ಏನು ಮಾಡಂಗಿಲ್ಲ ಅದು. ಯಾಕ, ಶಕ್ತಿ ಕಳ್ಕೊಂಡು ಬಿಡ್ತದದು. ಮತ್ತು ಉತ್ತೇಜಕ ವಸ್ತು ಇಟ್ರಂದ್ರ ಮತ್ತೇನಾಗ್ತದದು, ಮತ್ತೆ ಪ್ರಕಟ ಆಗ್ತದ. ಆ ಪ್ರತಿಬಂಧಕ ಇದ್ರೂ ಸುಡ್ತದ. ಮಂತ್ರದಿಂದ ಅಗ್ನಿ ಉತ್ಪತ್ತಿ ಆಗ್ತದ, ಮಂತ್ರದಿಂದ ಅಗ್ನಿದ ಶಾಂತ ಆಗ್ತದ. ಇಲ್ಲಿ ಈ ಕಾರಜೋಳ ಅಂತ ನೋಡ್ರಿಪ್ಪ, ಇಲ್ಲಿ ಮಹಾರಾಷ್ಟ್ರಾಗ ಕಲ್ ಕಾರಜೋಳ. ಕಾರಜೋಳ
ಅಲ್ಲಿ ಒಬ್ಬ ಅವಾಗ ಅದು ಈ ಮೊರಾನದಾಗ ಅವ ಈ ಬೆಂಕಿನೇ ತಿಂದಿದಂತ ನಿಮ್ ಅರ್ಥ ಬೆಂಕಿ ತಿಂದು ಒಂದು ವಾರಗಟ್ಲೆ ಇದ್ಲಿ ಕರ ಏನ್ ಕೇಳ್ತಿದ್ರಿ ಅವಾಗ. ಮತ್ತೆ ಕಾರ್ಯತೇನ ಅದೇ ಬರುದು. ಮಂದೆಲ್ಲ ಏಯಪ್ಪ ಏನನ್ಗಡ ದೇವ್ರ ಎಂತವ್ ಇವು. ಹಳ್ಯಾಗ ಪ್ರತಿಬಂಧಕ ಇಟ್ಟಿರ್ತಾರ್ರಿ ಅದ್ರೊಳಗ. ಪ್ರತಿಬಂಧಕ ಇಟ್ಟು ಕೂಡ್ಲೆ ಏನಾಗ್ತದ, ಅಗ್ನಿ ತನ್ನ ಶಕ್ತಿ ಕಳ್ಕೊತದ್ರಿ. ಅದು ಅಗ್ನಿ ಕಾಣಿಸ್ತದ ಆದ್ರೆ ಶಕ್ತಿ ಹೋಗ್ತದ. ಶಕ್ತಿ ಈಗ ನೋಡ್ರಿ, ಮಂತ್ರದಿಂದ ಅಗ್ನಿ ಉತ್ಪತ್ತಿ ಆಗ್ತದ, ಮಂತ್ರದಿಂದ ಶಾಂತನೂ ಆಗ್ತದ. ಮಂತ್ರದಲ್ಲಿ ಅಂತ ಸಾಮರ್ಥ್ಯ ಅದ ರೀ. ವಿಚಾರ ಸಾಗರ ಕೇಳೋಣ ಗೊತ್ತೈತ್ರಿ, ಇದು ನಮಗ ಹಾಳಾಗಪ್ಪ. ಅದಕ್ಕೆ ಇವೆಲ್ಲ ಇಂತ ಪಾರಮಾರ್ಥದ ಯಾವಾಗಲೂ ಜ್ಞಾನ ಆಯ್ತಂದ್ರೆ ಅಂತವನಿಗೊಂದು ಅದೊಂದು ಧೈರ್ಯ ಬಂದು ಬಿಡ್ತದ್ರಿ. ಈ ವೇದಾಂತಿ ಅಷ್ಟು ಧೈರ್ಯ ಯಾರಿಗೂ ಇಲ್ಲ. ಯಾಕಂದ್ರೆ ಅದರಲ್ಲೇ ಇದ್ದು, ಅದರಲ್ಲೇ ಬೆಳೆದು, ಅದರಲ್ಲೇ ಉಂಡು, ಮತ್ತ ಅದಕ್ಕೆ ಸುಳ್ಳು ಅನ್ಬೇಕಲ್ಲ. ಎಷ್ಟು ಅದು ಸಾಮರ್ಥ್ಯ, ಅದನ್ನ ಕಡಿಮೆ ಸಾಮರ್ಥ್ಯ ರೀ ಅದು. ಅದಕ್ಕೆ ಶಂಕರಾಚಾರ್ಯರಿಗೂ ಸಹಿತ ಏನ್ ಮಾಡಿದ್ರು, ಬಹಿಷ್ಕಾರ ಮಾಡಿದ್ರು ಇವರು. ಅವ್ರ ತಾಯಿ ಅಂತ್ಯಕ್ಕ ಯಾರು ಅಗ್ನಿ ಕುಡಲ್ದಾಗಿದ್ರು. ಶವ ಸಂಸ್ಕಾರ ಮಾಡ್ಬೇಕಾದ್ರ ಅಗ್ನಿ ಕುಡಲ್ದಾಗಿದ್ರು ಅವ್ರಿಗೆ. ಅದಕ್ಕೆ ಅವ್ರು ಅಲ್ಲಿ ಕುತ್ತಲ್ಲೇ ಮಂತ್ರ ಹಾಕಿದ್ರು. ಇವ್ರಿಗೆ ಅಗ್ನಿ ಯಾರು ಕೊಡಂಗಿಲ್ಲತ್ತ. ಮಂತ್ರದಿಂದ ಅಲ್ಲಿ ಏನ್ ಮಾಡ್ಯಾರ ಅವರು, ಅಧನ ಶಕ್ತಿ ಮಾಡ್ಯಾರ್ರಿ. ಓರಿಪ ಜ್ಞಾನೇಶ್ವರ ಮಹಾರಾಜರಿಗೂ ಅವ್ರಿಗೆ ಹಂಗ ಮಾಡಿದ್ರಲ್ರಿ. ಮತ್ತ ಜ್ಞಾನಿಗಳು ಭಯಂಕರ ಕಾಡ್ಯಾರ ಲೌಕಿಕರು. ಅದಕ್ಕೆ ಸುಡಬೇಕಾಗಿತ್ತು. ಯಾಕಂದರೆ ದಹಿಸುವುದಕ್ಕೆ ಕಾರಣವಾದ ಕೇವಲ ಅಗ್ನಿಯು ಆ ಕಾಲದಲ್ಲಿಯೂ ಕೂಡ ಇರುತ್ತದೆ. ಆದರೆ ನಮ್ಮ ಮತದಲ್ಲಿ ಅಂತೂ ಈ ದೋಷ ಇರುವುದಿಲ್ಲ. ಯಾಕಂದರೆ ನಮ್ಮ ಮತದಲ್ಲಿ ಅಗ್ನಿಯಲ್ಲಿಯ ಶಕ್ತಿಯು ಅಥವಾ ಶಕ್ತಿ ಸಹಿತವಾದ ಅಗ್ನಿಯು ದಹನಕ್ಕೆ ಕಾರಣವಾಗಿರುತ್ತದೆಯೇ ಹೊರತು ಕೇವಲ ಅಗ್ನಿ ಅಲ್ಲ. ಅಗ್ನಿಯಲ್ಲಿರ್ತಕ್ಕಂಥ ಶಕ್ತಿ ಏನ್ ಮಾಡ್ತದ, ಆ ಕ್ರಿಯೆ ಮಾಡ್ತದ. ಕೇವಲ ಅಗ್ನಿ ಅಲ್ಲ. ಕೇವಲ ಅಗ್ನಿನೇ ಮಾಡ್ತಿತ್ತಂದ್ರ ಆ ಪ್ರತಿಬಂಧಕ ವಸ್ತು ಇಟ್ಟಾಕ್ರೆ ಅದನ್ನು ಸುಡಬೇಕಾಗಿತ್ತು. ಹಳ್ಯಾಗ ಸುಡಂಗಿಲ್ಲ ಅದು ಅಗ್ನಿ. ಎಲ್ಲಿ ಪ್ರತಿಬಂಧಕವಿರುವುದು ಅಲ್ಲಿ ಆ ಪ್ರತಿಬಂಧಕದಿಂದ ಅಗ್ನಿಯಂತೂ ನಾಶವಾಗುವುದಾಗಲಿ ಅಥವಾ ತಿರೋಧಾನ ಹೊಂದುವುದಾಗಲಿ. ನೋಡ್ರಿ ಏನಂದ್ ಎರಡು ಹೇಳೋದ್ರು. ಒಂದು ನಾಶವಾಗುವುದಾಗಲಿ ಅಥವಾ ತಿರೋಧಾನ ಹೊಂದುವುದಾಗಲಿ. ತಿರೋಧಾನ ಅಂದ್ರೆ ದೂರ ಮಾಡುವುದ್ರಿಪ್ಪ. ಹಿಂದಕ್ಕೆ ಸರಿಯೋದು. ಈಗ ಬ್ಯಾಟ್ರಿ ಹೊಡೆದ ಕೂಡ್ಲೆ ಕತ್ತಲಿ ಹಿಂದೆ ಸರಿತದೋ ನಾಶ ಆಗ್ತದ್ರಿ. ಹಿಂದಕ್ಕೆ ಸರಿತದ. ಮತ್ ಬ್ಯಾಟ್ರಿ ಆರಿಸಿದ್ರಿ ಅಂದ್ರೆ ಮತ್ತೆ ಬಂದ ಆವರಿಸ್ತದ. ಇಲ್ಲಿ ನಾಶವಾಗುವುದಾಗಲಿ ಅಥವಾ ತಿರೋಧಾನ ಹೊಂದುವುದಾಗಲಿ. ಯದ್ಯಪಿ ಆಗುವುದಿಲ್ಲವಲ್ಲ. ಏನು ನಾಶವಾಗುವುದಾಗಲಿ ಅಥವಾ ತಿರೋಧಾನ ಹೊಂದುವುದಾಗಲಿ ಆಗುವುದಿಲ್ಲವಲ್ಲ ಅಂದವ ಯಾರು, ಯದ್ಯಪಿಗಾರ. ತಥಾಪಿ ಅಗ್ನಿಯಲ್ಲಿಯ ಶಕ್ತಿಯು ನಾಶವೇನೋ ಅಥವಾ ತಿರೋಧಾನವೇನೋ ಹೊಂದುತ್ತದೆ. ಆದ್ದರಿಂದಲೇ ದಹನಕ್ಕೆ ಕಾರಣವಾದ ಶಕ್ತಿಯಾಗಲಿ ಅಥವಾ ಶಕ್ತಿ ಸಹಿತವಾದ ಅಗ್ನಿಯಾಗಲಿ ಅಭಾವವಾಗುವುದರಿಂದ ಸುಡುವಂತಹದ್ದಾಗುವುದಿಲ್ಲ.
ಓಂ ನಮ ಶಿವಾಯ. ಅಪ್ಪ ಅವ್ರ, ಹಾ ಹೇಳ್ರಿ. ಇದು ಬಾಳ ದಿನದ ಮಾತ್ರಿ. ಒಬ್ಬ ಯಾವರೇ ಮಹಾತ್ಮ ಅದು ತಪಸ್ಯ ಮಾಡಿದತ್ರಿ ಹ್ಮ್ ಆ ಅಗ್ನಿ ದೇವತಿಂದು. ಹ್ಮ್ ಅದು ಒಂದಿನ ಅಗ್ನಿದೇವ ಅವನಿಗೆ ವರವ ಅದ ಏನ್ ಬಿಡ್ತಿ ಬೇಡ ಅಂದತ್ರಿ. ಹ್ಮ್ ಇದು ಎಲ್ಲ ನಮ್ಮ ಹಳ್ಳಿಗೊಟ್ಟು ಅಲ್ಲಿ ಜಾತ್ರಿ ಅನ್ ಆಗ್ತಾವಲ್ಲ, 1 ಮಿನಿಟ್ ಸುಡ್ಬ್ಯಾಡ್ದು, ಇಷ್ಟೇ ಕೊಡು ನನ್ಗ ಹಾ ಅನನ ಅವರು ತತಾಸು ಅಂದ್ರು. ಅದ್ರ ಸಲ್ಯಾಗ ಅದು ಹೆಂಗ ತುಳಿತಾರಲ್ರಿ ಅಗ್ನಿ, ಇದು ಆ ಜಾತ್ರೆಗ ಹಾ ಅದು 1 ಮಿನಿಟ್ ತನ ಹ್ಮ್ ಅವರು ಒಂದು ಸುತ್ತ ಹಾಕ್ತಾರ. ಸುತ್ತ ಹಾಕಿ ಅದು ಬಿ ಮತ್ತ ಹೂವ ಬಿಡ್ತಾರ್ರಿ ಒಳಗ. ಹಾ ಹೂ ಸುಡ್ಲಿಕ್ಕಿಲ್ಲ ಅಂದ್ರ ಅವಾಗ ಹೈತಾರ ಅವರು. ಹಾ ಅದು ಪ್ರಯೋಗ ಮಾಡಿ ನೋಡ್ತಾರ. ಅದು ಮಿನಿಟ ಈಗ ನಮ್ಗೆ ಸೆಟ್ ಆಗ್ಯದೋ ಇಲ್ಲ ನೋಡ್ತಾರ ಅವ್ರು ಬೆರ್ಕೆಯವ್ರು ಹಳ್ಯಾಗ. ಹಾ ನೋಡ್ರಿ, ನಾನ್ ನಂದನಿಗೆ ಜಾತ್ರೆಯಾಗ ನೋಡಿದ್ರಿ ಇಲ್ಲಿ. ಹೋ ಆ ಹಿಂದಕ 7-8 ಮಂದಿ ಹೆಣ್ಮಕ್ಳು ಗಣಸರು ಎಲ್ಲಾ ಇದ್ರು. ಮುಂದ್ ಪೂಜಾರಿ ಇರ್ತನ್ರಿ. ಹ್ಮ್ ಒಂದು ಹೆಣ್ಮಗಳು ಹೋಗ್ಲಿ ಅನ್ ಬ್ಯಾಡ, ಹೋಗ್ಲಿ ಹಿಂದಿಂದು ಆ ಪುಡಾರಿ ಮಂದೆ ಬೈ ಯಾಕ ಹಿಂಬರ್ಗಿ ಬರ್ತಿವಿ ಹೋಗಂತ ಢಕಲಸಿ ಬಿಟ್ಟ ಒಳಗ. ಹಾ ಢಕ್ಲಸ ನಾವ್ ಹಾಲಲ್ರಿ, ಅಲ್ಲಿ ಒಂದು ಹೆಜ್ಜೆ ಅಲ್ಲಿ ಒಂದು ಹೆಜ್ಜೆ ಮಾಡಿ ಹ್ಮ್ 1 ಮಿನಿಟ್ ಮತ್ ಹೊಳ್ಳಿ ಬಂದು ಹೋಗ್ಲಿ ಅವರು ಸುಡ್ತದ್ರಿ. ಸುಡ್ತದ. ಹಾ ಅದು 1 ಮಿನಿಟ್ ಅವಕಾಶ ಅದ್ ನೋಡ್ರಿ. ಅದಕ್ಕ ಅಷ್ಟು ಸಾಧನೆ ಮಾಡ್ಯಾರ್ರಿ. ಇಲ್ಲ ಸಾಧನೆ ಅಲ್ಲ, ಅದು ಹ ಅಗ್ನಿಯಲ್ಲಿ ಒಂದು ಶಕ್ತಿ ಅದ. ಆ ಶಕ್ತಿ ಬರುದು ಹೋಗುದು ಮಾಡ್ತದ. ಹಾ 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 ಅದು ಹಿಂದ್ಕ ಯಾರೇ ಒಬ್ಬ ಮಹಾತ್ಮ ಮಾಡ್ಯನತ್ರಿ. ಇಲ್ಲ ಒಬ್ಬನ ಮಹಾತ್ಮ ಅಲ್ಲ, ಅದಾದ್ರ ಶಕ್ತಿ ಅದ. ಆ ಶಕ್ತಿ ಏನ್ ಮಾಡ್ತದ, ಆ ಪ್ರತಿಬಂಧ ಕೀಡನ ಶಕ್ತಿ ಕಡಿಮೆ ಆಗ್ತದ. ಆ ಉತ್ತೇಜಕ ವಸ್ತು ಇಡನ ಮತ್ತೆ ಸುಡ್ತದದು. ಹ್ಮ್ ಅಗ್ನಿಯಲ್ಲಿ ಒಂದು ಸಾಮರ್ಥ್ಯ ರೂಪ ಶಕ್ತಿ ಅಂತ ವೇದಾಂತಿಗಳು ಹೇಳಗತ್ತಾರೆ ಈ ಮಾತ. ಹ್ಮ್ ಏನ್ರಿ ನೈಯಾಯಿಕರು ಏನಂತಾರ? ಹಾ ರೀ, ಅದು ಏನ ನೀವ ಎಲ್ಲ ಇದು ಕೇಳ್ದಂಗ ಆಯ್ತು. ಒಂದ್ ಕಾಲಿಂದ ಬೆಂಕಿ ಮ್ಯಾಗ 16 ಸೆಕೆಂಡ್ ಹೆಚ್ಚಿಗಿಟ್ರೆ ಸುಡ್ತದತ್ರಿ ಅದು. ಹಾ ಅದ್ರನಾಗ ಅವ್ರ ಕಾಲಿ ಎತ್ತಿರ್ತಾರತ. ಹಿಂಗ ಯಾರೋ ಎಲ್ಲೇ ಚರ್ಚೆ ಆಯ್ತಾನ ಈ ಪಾಠದಾಗ ಕೇಳಿದೇವ್. ಎಲ್ಲಿ ಕೇಳ್ಬೇಕು ಹಾ ಹೇಳ್ರಿ ಶರಣಾರ್ಥಿ. ರಗಡ್ರಿ, ಇಲ್ಲೇ ಚ್ವಾರಿಯಾಗ 4 ಮಂದಿ ಬೇಡ್ಲ್ಯಾಗ ಇದ್ರು ಸುಟ್ಕೊಂಡು. ಹ ಒಂದು ತಿಂಗಳು ಬರೆಗಾಲ ನಿಮ್ಗೆ ಯಾನತಿರು ಕೇಳ್ಸಲ್ದು. ನಿಮ್ದು ಕ್ಲಿಯರ್ ಬರಲ್ದು ನೋಡ್ರಿ. ಹೇಳ್ರಿ ಅವ್ರಿಗೆ, ಕಾಂಪ್ರೆಸ್ ಕಾಲ್ದವ್ರಿಗೆ ಕೇಳಿಸ್ತದನು. ಸನಿ ಇಟ್ಕೊಂಡು ಫೋನ್ ಬರದ್ರ ಅವ್ರು ಹೇಳ್ತಾರ್ರಿ. ಅವ್ರು ಅಗ್ಗಿ ಆಯವ್ರು 1 ತಿಂಗಳ ಬರೆಗಾಲಿಲಿ ತಿರುಗುತ್ತಾರಂತ ಅವ್ರು. ಬರೆಗಾಲ ಅದು ಏನಾಗ್ತದೆ, ತಳಗಿನ ಪದರ ಹಾಳಾಗಿರ್ತದೆ. ಆ ಹಾಳಾಗಿ ಏನಾದ್ರೂ ಅಗ್ಗಿ ಸುತ್ತೆಲ್ಲ ನೀರು ಹೊಡೆದಿರ್ತಾರೆ. ಆ ಅಗ್ಗಿ ಸುತ್ತೆಲ್ಲ ನೀರು ಹೊಡೆದಾಗ ತಿರುಗಾಡೋದ್ರಾಗ ಏನಾಗ್ತದೆ, ಆ ನೀರು ಪೂರ ಸೈಡು ನೀರು ಹಿಡಿದು ತೆಗೆದು ಬರುತ್ತೆ. ಆ ಸೈಜ್ ಬಳಕೆ ಏನಾಗ್ತದೆ, ಹಿಂಗೆ ಹೈತಾರೆ. 2-3 ಹೆಜ್ಜೆಗಳಾಗ ಆ ಸೈಜ್ ಹೋಗಿ ಹತ್ತಕ್ಕೆ ಸಾಕಾಗ್ತದೆ. ಅದು ಅದಕ್ಕ ಹೆಣ್ಮಗಳು ಹೊಸ ಸೀರೆ ಉಟ್ಕೊಂಡ ಸೆರಗ್ ಬಿಡ್ತಾಳ್ರಿ. ಅದ ಕರಿ ಇರ್ತಾವ ಸೆರಗಿಗೆ, ಅದು ಸಹಿತ ಎಳ್ಕೋತ್ ಬರ್ತದ. ಒಂದ್ ತುಸು ಬೆಂಕಿ ಎತ್ತಲ್ಲ ಅದಕ್ಕ. ಇಲ್ಲಿ ನಾವು ಯಾವದನ್ನ ಗ್ರಹಣ ಮಾಡ್ಬೇಕಂದ್ರೆ, ಅಲ್ಲಿ ಮಣಿ, ಮಂತ್ರ, ಔಷಧ 3 ಪ್ರಯೋಗದಾವ ಅಗ್ನಿ ಶಾಂತ ಮಾಡ್ಬೇಕಾದ್ರೆ. ಹೇಳ್ರಿ. ಈಗ ಈ ಚರ್ಚೆ ನಡಿಕೈತಿವಲ್ರಿ, ಹ್ಞೂನ್ರಿ. ಈಗ ನಾವು 32 ವರ್ಷ ಜಾತ್ರೆ ಮಾಡ್ತೇವ್.
ಹ್ಞೂನ್ರಿ. ನಾವೇ ಆಯ್ತೇವೆ ಗಿಲ್ಲಿ. ಹೌದೌದೌದೌದು. ಯಾವ ಮಣಿನೂ ಮಾಡಲ್ಲ, ಮಂತ್ರನು ಮಾಡಲ್ಲ, ಏನು ಮಾಡದಲ್ಲ. ನಾನು ಕಮ್ಮಿಟ್ಟಿನ ಮಾಡಿ ಜಾತ್ರೆ ಮಾಡಿದ್ವಿ. ಮತ್ತೆ ಸ್ವಂತ ನಮ್ಮ ಅದ್ ನಮಗ ಸ್ಫೂರ್ತಿ ಎಲ್ಲ ಅನುಭವ ಅಲ್ಲ. ಹ್ಮ್. ಏನು ಮಾಡುದಿಲ್ಲ. ನಾವಂತೂ ಅಗ್ಗಿ ಪುಟ್ಟು ಎಲ್ಲಾ ಮಾಡಿ ಬೆಳತಾನ ಸಾಕದಷ್ಟು ಕಟ್ಟಿಗೆ ಮುಂಜಾನೆ ಬಂದು ಸುಮ್ ಆಯ್ತು ಹೋಗ್ಬಿಡ್ತೇವೆ. ಏನು ಮಣಿ ಇಲ್ಲ, ಮಂತ್ರ ಇಲ್ಲ, ಮಾಟಿಲ್ಲ, ಏನ್ ದೇವ್ರ ಹೆಸರು ಆಯ್ತು. ಎಷ್ಟೋ ಮಂದಿ ಬಿ ಸುಟ್ಕೊಂಡ್ರು ಸುಟ್ಟವ್ರು ಅದಾರ ಅದ್ರಾಗ. ಸಾವ್ಕಾರ ಪೂಜಾರಿ ಮಾಡ್ತಿರಿಲ್ಲ ಅದಕ್ಕ? ಆ ಪೂಜೆ ಮಾಡ್ತೇವೆ. ಹಾ, ಕಲ್ಲಿ ಆಗ್ತದ ಕೆಲಸ. ಅದು ಪೂಜೆ ನಾವೇನು ಮಂತ್ರ ಓದಲ್ಲ, ಮಂತ್ರಿ ಮಣಿ ಮಂಟ್ರಲ್ಲ. ಪೂಜೆ ಮಾಡ್ತೇವೇನು ರಂಗೋಲಿ ಪೂಜೆ ಮಾಡ್ತೇವೆ ಬಟ್ಟೆ. ಅದಕ್ಕ ಏನು ಯಾವ ಮಂತ್ರ ಇಲ್ಲ, ಮಾಡ್ಲಿ. ಈಗ ನಾವು ಮತ್ತೆ 29 3 ಸತಿ ನಾವು ಮುಳುಗೈತ. ನಾವಿನ್ನ ಬರಿಗಾಲ ನಾವಿನ್ನ ಪೂಜೆ ಪುರಸ್ಕಾರ ಭಕ್ತಿ ಪ್ರೀತಿ ಅದ್ರ ಮೇಲೆ ಬಾಳ ನಾವು ನಂಬಿಕೆ ಇಟ್ಟು ಮಾಡ್ತೇವೆ. ಅವಂತೇನಿಲ್ಲ. ಈ 3 ಸತಿ ನಾವು ಬೆತ್ತಗತ್ ಬಿಟ್ಟಿದ್ದೆ. ಅವ್ ಸುಮ್ ಅವ್ ಪೂಜೆನೂ ಇಲ್ಲ, ಏನೂ ಇಲ್ಲ, ಸುಮ್ಮ ಇದು ಹೋಗ್ತಾನ. ಅಲ್ಲಿ ಅದು ಸ್ವಲ್ಪ ದೇವ್ರದ್ದು ಇರ್ತದಿಲ್ಲ. ಮತ್ತ ಅದೇ ನಾವು ಪೂರ್ತಿ ಮತ್ತ ಅಗ್ಗಿ ಪುಟ್ಟು ಎಲ್ಲಾ ಮುಗಿಸ್ರಿ ಪೂಜೆ ಮಾಡ್ಲಿಕ್ ಬರ್ತೀವಿ. ಹೊಳ್ಳಿ ಪೂಜೆ ಮಾಡ್ತೇವೆ ಅಡ್ತಾರ ಮಾಡೋದಕ್ಕ. ಬಂದ್ರ ರಂಗೋಲಿ ಅಟ್ಟೆ ಐತೆವು. ಹಿಂದ್ರಗಡೆ ಬರ್ತಿರ ಮಂಗಳಾರತಿ ಆದ ನಂತರ ದೇವ್ರ ಹೋಗಿ ಅಲ್ಲಿ ಕುಂಡ್ರಿಸಿ ಬರ್ತೇವೆ. ಸರಿಪ್ ನಿಂದ್ರ ಗುಡುಗಲ್ ಕೂರ್ಸಾರ ಅದ ಅಡ್ದ ಕಬರ್ ಹಾರ್ತಲ್ಲ. ಒಂದ್ ನಿಮಿಷ ನಿತ್ರ ನಂಬುದು ಕಟ್ಟೆ ಬಿಸಿರ್ತವ. ಹಾ ಅದು ಬಿಡುದು ಅವಾಗ ಏನ್ ಒಟ್ಟು ಪೂರ್ತಿ ಅಲ್ಲೇನೋ ಒಂದ್ ದೇವ್ರ ವಿಶಿಷ್ಟವಾದ ಶಕ್ತಿ ಅದ. ಇಲ್ಲತ್ ನಾವ್ ಅನಲ್ಲ. ಹಾ, ಶಕ್ತಿ ಮತ್ತ ಒಪ್ಪುದು ಅಷ್ಟೇ ಅಲ್ಲೇ ಕೆಲಸ. ನಮ್ಮ ಹಿಂದ್ ಐತಾರಲ್ರಿ ಕೆಲವೊಂದ್ ಐದಾರ. ಹಾ ಒಂದ ಮೊನ್ನೆ ಹೋದ್ಸಲ ಮತ್ತ ಅವಾಗ ಬಾಯ್ದ ಹಾ ಕಾಲಿಗೆ ಹೇಗ ನಿಂಕತಿ 8 ನಳ್ಳಿಕೆ ಬರ್ಲಿರಿ 2 ಕಾಲಿಗೆ. ಮತ್ರಿ ಮತ್ತ ಒಬ್ಬ ಸ್ಕಾಲರ್ಸ್ ಬಿದ್ದು ಹೆಣ್ಮಗಳು 2 ತಿಂಗಳು ದವಾಖಾನೆ ಬಿದ್ರು. ಹ್ಮ್. ಹಂಗ ಆತವ. ಈಗಂತ್ರು 32 ವರ್ಷ ಇತ್ತು. ಯಾವ ಒಂದು ಸ್ವಲ್ಪ ನಮಗ ಚುರುಕ ಸಿತ್ತ ಮಾಡಿಲ್ಲ ಇಲ್ತಾನ. ನಮ್ಗೆ ಸ್ವಂತ ನಮವ್ರಿ ಹೊಟ್ಟೆ ಚುರುಕ್ ಸಿಗ್ತಾರಲ್ಲ. ಆ ಹೂವು ಇಲ್ಲಿಕಂದ್ರೆ ಮಳೆ ವರ್ಷ ಕಾಸು ಇಟ್ಕೊಂಡ್ರ ಮತ್ತೆ ಅವಾಗನು ಸುಡ್ಬೇಕ್ರಿ. ನೀವು ಹಯಾಕರು ಸುಡ್ಬೇಕಾಗಿತ್ತು ಅದ್ರಲ್ಲಿ ಶಕ್ತಿ ಅಗ್ನಿ. ಮತ್ತೆ ಇಲ್ಲೇ ಈಗ ನಮ್ಮಂತ್ರ ದೊಡ್ಡ ಬಲ್ತಾಳ ಮಠ ಬಾಳ ದೊಡ್ಡ ಮಠ ಅದಲ್ರಿ. ಪೂರ್ವ ಬಲ್ತಾಳ ಮುತ್ಯಾರ ಆಯ್ತಿದ್ರು. ಹ್ಮ್. ಈಗಿದ್ದು ವೃಷಭಲಿಂಗೇಶ್ವರ ಈಗ 8 ವರ್ಷ ಇತ್ತು. ಅವ್ರಿಗೆ ಕಾಲಿ ಗುಳ್ಳೆದ ಈಗ ಬಿಟ್ಬಿಟ್ರು. ಹಾಯದಿ ಬಿಟ್ಬಿಟ್ರು. ಮತ್ರಿ ಅದಕ್ಕ ಪ್ರಭಾವ ಅಲ್ಲಿ ಉತ್ತೇಜಕ ಇರ್ತದ್ರಿ. ಹಳೆ ಉತ್ತೇಜಕ ಇಟ್ಟಿರ್ತಾರ. ಅದೇ ಅದು ಅಲ್ಲಿ ಹೇಳೋದು ಒಟ್ಟು ಗೊತ್ತಿಲ್ಲ. ನೀವ್ ಇಟ್ಟಿಲ್ಲ ಅಂದ್ರು ಒಬ್ರು ಮಹಾತ್ಮರ ಸಂಕಲ್ಪನೆ ಇರ್ತದ್ರಿ ಅದಕ್ಕೆ. ಅಗಳೇನ್ ಹೇಳೋದಿಲ್ಲ ಅವ್ರು ಯಾರು. ಹಿಂಗ ವೀರಭದ್ರವ್ರ ಇದಕ್ಕಲ್ಲ ಅದ. ಈಗ ಮೊನ್ನೆ ಹುಡ್ಚಾಣಕ್ರ ಇಬ್ರು ಹಾಯ್ತಾರ್ರಿ. ಹ್ಮ್. ಸೀರಿ ಕರಿ ಹ್ಮ್. ಪೂರ್ತಿ ಎಳ್ಕೋತ ಹೋಗ್ತಾರೆ. ನಾವು ನೋಡಿ ಎಳ್ಕೋತ ಸಗದಿ ದಂಡಿದ ಅದ ಸಕಾಸ ಪೂರ್ತಿ ಮತ್ತ ಅಪಾಟ ಬಾರ 1 ಸುಮಾರು. ಅದು ಭಯಂಕರ ಅನಾಹುತ ಬಿಸಿಲ. ಮತ್ತ ಹಳ್ಯಾಗ ಸುಡ್ಬೇಕಾಗಿತ್ರಿ ಸೌಕಾರ ಇಂದದು. ಆಗಲ್ಲ ನೋಡ್ರಿ. ಏನ್ ಕರಿ ಶೀತ ಇದ್ದಾಗಲ್ಲ. ಹಾ, ಮತ್ತ ಅದಕ್ಕ ಸಾಮರ್ಥ್ಯ ರೂಪ ಶಕ್ತಿ ಇರ್ತದ್ರಿ. ಅಲ್ಲಿ ಅದಕ್ಕ ಸಾಮರ್ಥ್ಯ ಕಡಿಮೆ ಆಗಿರ್ತದೆ. ಸಾಮರ್ಥ್ಯ ಆ ಟೈಮ್ ಕಮ್ಮಿ ಆಗಿರುತ್ತೆ. ಅದು ಮಾತ್ರ ನಿಜ ರೀ. ಸಾಮರ್ಥ್ಯ ಕಮ್ಮಿ ಅದಲ್ಲಿಗಪ್ಪ ಅಂದ್ರ ಅಲ್ಲೊಂದು ವಿಶೇಷ ತೋರ್ಸದಂಗೆ ಅಲ್ರಿ. ಈ ಸಾಮರ್ಥ್ಯ ಕಡಿಮೆ ಇರುತ್ತೆ ಹೇಳ್ದಂಗ್ರಿ ಅದು. ಹಾ ಮತ್ರಿ ಅಷ್ಟೇ ಹೇಳೋದು ಈಗ. ಮತ್ ಆ ಸಾಮರ್ಥ್ಯ ಕಡಿಮೆ ಆಗಿದ್ರೆ ಅವ ಸಮಯ ಕೊಟ್ಟು ಸ್ವಲ್ಪ ಕ್ಷಣಿಕ ಆಗ್ತಾರ. ಹಾ ಮತ್ತೆ ಅಗ್ನಿನೇ ಸುಡ್ತಿತ್ತಂದ್ರ ಯಾವಾಗಲೂ ಸುಡ್ಬೇಕಾಯ್ತದು. ಅಲ್ಲ ಇಲ್ರಿ, ಅಲ್ಲಿ ಸಾಮರ್ಥ್ಯ ಕಡಿಮೆ ಆಗಿರ್ತದೆ. ನಮ್ಗೆ ಅಟ್ಟೆ ಬೇಕಾಗ್ಯದ ಇಟ್ಟು ಒಪ್ಕೊಳ್ಳೋದು. ಅಲ್ಲಿ ಸಾಮರ್ಥ್ಯ ಯಾಕಂದ್ರೆ ನಮ್ ಸ್ವಂತ ಅದ. ಉಳ್ದೋರ್ ಏನಾರ ಅಲ್ಲದಕ್ಕೆ ನಾವ್ ಈಗ 32ನೇ ವರ್ಷ ಅಲ್ರಿ. ಏನ್ ಮಾಡಲ್ಲ ಆ ಶಕ್ತಿಯಿಂದ ಅಲ್ಲಿ ಅದೇ ಸಮಯ ಮತ್ತ ಹೋಗಿ ಇಟ್ಟು ಹೊಳ್ಳೆ ಬಂದು ಮಂಗಳಾರತಿ ಮಾಡಕ್ರ ಮುಂದ್ ನಿಂದ್ರು ಗುಡುದಲ್ರಿ. ನಿಂದ್ರಗೂಡಲ್ರಿ ಅದು. ದಿಕ್ಕೆ ತಪ್ಪಿ ಹೋಗ್ತದ ಅವಾಗ. ಹ್ಮ್. ಸಮೀಪ ನಿಂದ್ರು ಗುಡಿದ್ರೆ ಒಳಗ್ ಬೇಕಾದ ಹಾಯಸ್ ಬತ್ತ ಹೋದ್ರು ಮತ್ ಸುಮ್ ಹೋಗುದಲ್ರಿ. ವೇಟ್ ಇರ್ತರಿ ಮ್ಯಾಗ. ಹಾ. ಖಾಲಿ ಹೋಗುದು ಬೇರೆ, ವೇಟ್ ಅದು ಪಲ್ಲಕ್ಕಿ ಹೊತ್ಕೊಂಡ್ ಹೋಗ್ಬೇಕಲ್ರಿ. ಹೌದೌದ್ರಿ. ಪೂರ್ತಿ ಪಾದ ಮುಣಗಿರ್ತವ್ರಿ. ಮುಣುಗ್ತದ. ಪಾದ ಪೂರ್ತಿ ಮುಳುಗಿ ಅಗದಿ ಒಂದ್ ಪಾರ್ತೆ ಪೂರ್ತಿ ಪಾದ ಮುಣಗ್ತವ್ರಿ. ಹಾ, ಅದಕ್ಕ ಹಳ್ಯಾಗ ಪ್ರತಿಬಂಧಕ ಆಗಿರ್ತದ್ರಿ ಅದಕ್ಕ. ಅಲ್ಲಿ ಯಾವ ಶಕ್ತಿ ಪ್ರತಿಬಂಧಕ ಆಗಿರ್ತದೆ. ಅಲ್ಲಿ ಉತ್ತೇಜಕ ಹೌದು. ಹ್ಮ್. ಅದಕ್ಕ ಈಗ ನೋಡ್ರಿ ದವಾಖಾನಿ ಒಳಗ ಇವನು ಹುಜುರೆ ಕಾಲಲ್ಲಿ ಕೊಯ್ಯೋದು ಆಪರೇಷನ್ ಮಾಡೋದು ಮಾಡ್ತಾರ್ರಿ. ಅವ್ರು ನೋಡ್ತಾನೆ ಎಲ್ಲವ. ಹಳ್ಯಾಗ ಅವ್ನಿಗೆ ನೋವು ಆಗ್ತದೇನ್ರಿ?
ಯಾಕಂದ್ರೆ ಅಲ್ಲಿ ಬೂಲ್ ಕೊಟ್ಟಿರ್ತಾರ ಅವರು. ಹಂಗ ಇಲ್ಲಿ ಅಗ್ನಿಗೆ ಬೂಲ್ ಕೊಟ್ಟಿರ್ತಾರ. ನೀವು ಕೊಟ್ಟಿಲ್ಲ ಅಂದ್ರೂ ಒಬ್ಬ ಮಹಾತ್ಮ ಪುರುಷನ ಸಂಕಲ್ಪನೆ ಇರ್ತದೆ ಅದಕ್ಕೆ. ಆ ಎಳೆಗ ಆ ಧನ ಶಕ್ತಿ ತನ್ನ ಶಕ್ತಿಯನ್ನು ಕಳ್ಕೊತದ. ಇದು ವೇದಾಂತಿಗಳು ಹೇಳು ಮಾತದರಿ. ಇದು ಸುಮ್ಮನೆ ನಿಮ್ಮ ಮಾತಲ್ಲ. ಎಲ್ಲಿ ಪ್ರತಿಬಂಧಕವಿರುವುದೋ ಅಲ್ಲಿ ಆ ಪ್ರತಿಬಂಧಕದಿಂದ ಅಗ್ನಿಯಂತೂ ನಾಶವಾಗುವುದಾಗಲಿ ಅಥವಾ ತಿರೋಧಾನ ಹೊಂದುವುದಾಗಲಿ. ಯಾರು ಇಲ್ಲಿ ಎರಡವ್ರಿ, ಒಂದು ನಾಶ ಆಗುವುದಾಗಲಿ, ಇನ್ನೊಂದು ತಿರೋಧಾನ ಆಗುವುದಾಗಲಿ. ಅದಕ್ಕೆ ಎದ್ದೆಪತನ ಆಗುವುದಿಲ್ಲವಲ್ಲ. ತಥಾಪ್ಯಂತರ ಅಗ್ನಿಯಲ್ಲಿಯ ಶಕ್ತಿಯು ನಾಶವೇನೋ ಅಥವಾ ತಿರೋಧಾನವೇನೋ ಹೊಂದುತ್ತದೆ. ಆದ್ದರಿಂದಲೇ ಧನಕ್ಕೆ ಕಾರಣವಾದ ಶಕ್ತಿಯಾಗಲಿ ಅಥವಾ ಶಕ್ತಿ ಸಹಿತವಾದ ಅಗ್ನಿಯಾಗಲಿ ಏನಾಗ್ತದ, ಅಭಾವವಾಗುವುದರಿಂದ ಸುಡುವಂತದ್ದಾಗುವುದಿಲ್ಲ. ಅಲ್ಲಿ ಅಭಾವ ಆಗಿಬಿಡ್ತದ. ಹಳೆಗ ಅಭಾವ ಆಯ್ತಂದ್ರೆ ಸುಡುವುದಿಲ್ಲದು. ಮತ್ತು ಯಾವ ಸ್ಥಾನದಲ್ಲಿ ಪ್ರತಿಬಂಧಕವಿರುವುದು ಅದರ ಸಮೀಪದಲ್ಲಿ ಉತ್ತೇಜಕವನ್ನು ತಂದು ಇಡುತ್ತಾರೆ. ಆ ಪ್ರತಿಬಂಧಕ ಇದ್ದಾಗ ಮತ್ತು ಉತ್ತೇಜಕ ತಂದಿಟ್ರಂದ್ರ ಅಲ್ಲಿ ಪ್ರತಿಬಂಧಕವೇನೋ ಮೊದಲು ಅಗ್ನಿಯ ಶಕ್ತಿಯನ್ನು ನಾಶವನ್ನಾಗಲಿ ಅಥವಾ ತಿರೋಧಾನವನ್ನಾಗಲಿ ಮಾಡಿರುತ್ತದೆ. ಆದರೆ ಉತ್ತೇಜಕವು ಆ ಶಕ್ತಿಯನ್ನು ಪುನಃ ಉತ್ಪತ್ತಿಯನ್ನಾಗಲಿ ಅಥವಾ ಪ್ರಾದುರ್ಭಾವವನ್ನಾಗಲಿ, ಪ್ರಾದುರ್ಭಾವ ಅಂದ್ರೆ ಪ್ರಕಟ ಮಾಡುತ್ತದೆ. ಯಾವುದು ಆ ಉತ್ತೇಜಕ ವಸ್ತು ಇಟ್ರಂದ್ರೆ ಅದು ಮತ್ತೇನ್ ಮಾಡ್ತದ, ಪ್ರಕಟ ಮಾಡ್ತದ ಅದು. ಆದ್ದರಿಂದ ಪ್ರತಿಬಂಧಕವಿದ್ದಾಗ್ಯಾದರೂ ಕೂಡ ಉತ್ತೇಜಕದ ಮಹಿಮೆಯಿಂದ, ಆ ಪ್ರತಿಬಂಧಕ ಇದ್ದಾಗಿರೂ ಕೂಡ ಆ ಉತ್ತೇಜಕ ವಸ್ತು ಇಟ್ರಂದ್ರೆ ಏನಾಗ್ತದ, ಧನಕ್ಕೆ ಕಾರಣವಾದ ಶಕ್ತಿಯು ಅಥವಾ ಶಕ್ತಿ ಸಹಿತವಾದ ಅಗ್ನಿಯು ಇರುವುದರಿಂದ ಧನ ಕಾರ್ಯವು ನಡೆಯುತ್ತದೆ. ಅಲ್ಲಿ ಪ್ರತಿಬಂಧಕ ಇದ್ದಾಗ್ಯೂ ಸಹಿತ ಉತ್ತೇಜಕ ವಸ್ತು ಇಟ್ರಂದ್ರೆ ಅದು ಮತ್ತೇನು ಮಾಡ್ತದಪ್ಪ ಅಂದ್ರೆ ಧನ ಶಕ್ತಿ ಅಲ್ಲಿ ಬಂದು ಬಿಡ್ತದೆ. ಇದು ಚತುರ್ಥ ಪಾದದ ಅಕ್ಷರಾರ್ಥವು ಈ ಪ್ರಕಾರವಿರುತ್ತದೆ. ಚತುರ್ಥ ಪಾದ ಅಂದ್ರೆ ದೋಹದೊಳಗೆ ಕೊಟ್ಟಾರ ನೋಡ್ರಿ ಅಲ್ಲಿ. ಜೋ ನಸೆ ಉತ್ತೇಜಕ ವನ್ನಿ ಹೋತ ಹೇತು ಶಕ್ತಿಸು ಬಾಲ. ಚತುರ್ಥ ಪಾದದ ಅಕ್ಷರಾರ್ಥವು ಈ ಪ್ರಕಾರವಿರುತ್ತದೆ. ಹೇ ಬಾಲಕನೇ, ಅಜ್ಞಾತ ತತ್ವವಾದ ಯಾವುದು ಪ್ರತಿಬಂಧಕ ಇರುವುದರಿಂದ ನೋಡ್ರಿ. ಹೇ ಏನಂತಾರ್ರಿ, ಫಸ್ಟ್ ಆದ್ರೆ ನೀವು ಕಟ್ ಮಾಡಿ ಬರ್ರಿ, ಮತ್ತೊಮ್ಮೆ ನೀವು ಯಾರ ಕಡೆ ಕೂಡ್ರಿ. ಅಗ್ದಿ ಕ್ಲಿಯರ್ ನೋಡ್ರಿ, ಕಟ್ ಮಾಡಿ ಬರ್ರಿ ನೀವು, ಅದು ಸರಿ ಕೇಳಿಸ್ತದ. ಏನಂತಾರೆ, ಹೇ ಬಾಲಕನೇ, ಅಜ್ಞಾತ ತತ್ವವಾದ ಯಾವುದು ಪ್ರತಿಬಂಧಕ ಇರುವುದರಿಂದ ನಾಶವನ್ನು ಹೊಂದಿ ಉತ್ತೇಜಕದಿಂದ ಮತ್ತೆ ಉತ್ಪತ್ತಿಯಾಗುವುದು. ಅಂಥ ಶಕ್ತಿಯು ದಹನ ಕಾರ್ಯಕ್ಕೆ ಕಾರಣವಾಗಿರುತ್ತದೆ. ಒಂದೇ ಕಡ ಕಾರ್ಯಕ್ಕೆ ಯಾವುದು ವಿರೋಧಿಯಾಗಿರುವುದು ಅದು ಪ್ರತಿಬಂಧಕವೆಂದು ಹೇಳಲ್ಪಡುತ್ತದೆ. ಆ ಕಾರ್ಯಕ್ಕೆ ವಿರೋಧಿ ಆನೆಗೆದ ಅದು ಪ್ರತಿಬಂಧಕ. ಇನ್ನು ಎರಡನೇ ಕಡ ಏನಂತಾರ್ರಿ, ಪ್ರತಿಬಂಧವಿದ್ದಾಗ್ಯಾದರೂ ಕೂಡ ಕಾರ್ಯಕ್ಕೆ ಯಾವುದು ಸಾಧಕವಾಗಿರುವುದು ಅದಕ್ಕೇನಂತಾರ್ರಿ, ಉತ್ತೇಜಕವೆಂದು ಹೇಳಲ್ಪಡುತ್ತದೆ. ಇನ್ನು ಒಂದೇ ಕಡ ಪ್ರತಿಬಂಧಕ ಹಾಗೂ ಉತ್ತೇಜಕಗಳಾದ ಏನ್ ಹೇಳ್ತಾರೆ ನೋಡ್ರಿ, ಮಣಿ ಮಂತ್ರ ಔಷಧಗಳು
ಆ ಅಗ್ನಿಯನ್ನ ಅದ್ರ ಶಕ್ತಿ ಕಳಿಲಿಕ್ಕೆ ಏನು ಸಾಮರ್ಥ್ಯ? ಮಣಿ, ಮಂತ್ರ, ಔಷಧಗಳು ಅಗ್ನಿಗೆ ಆಶ್ರಯ ಸ್ಥಾನಗಳಾಗಿವೆ. ಯಾವ ಮಣೆಯ ಅಥವಾ ಮಂತ್ರದ ಅಥವಾ ಔಷಧದ ಸನ್ನಿಧಾನದಿಂದ, ಆಗ ಹೇಳಿದ್ರಲ್ಲ ಅಪ್ಪ ಅವ್ರೇನೋ ಕುದಿಯುವ ಎಣ್ಣೆಯಾಗ ಕೈ ಹಾಕ್ತಾರಂತ, ಅದಕ್ಕೇನು ಮಾಡಿರ್ತಾರೆ, ಹಳೆ ಕೈಗೆಲ್ಲ ಎಣ್ಣೆ ಹಚ್ಕೊಂಡಿರ್ತಾರೆ ಅವರು. ಈಗ ಕುದಿಯು ಹುಗ್ಗ್ಯಾಗ ಕೈ ಹಾಕ್ತಾರೆ ನೋಡ್ರಿಲ್ಲ, ಅದನ್ನು ಒಂದೊಂದು ಏನು ಒಂದು ಒಂದು ಥರದ ಎಣ್ಣೆ ಇರ್ತದ, ಹಚ್ಕೊಂಡ್ರದ್ರೆ ಬೇಕಾದ ಕುದಿಯಾಗ ಹುಗ್ಗ್ಯಾಗ ಕೈ ಹಾಕಿ ಏನು ಸುಡಂಗಿಲ್ಲ ಅದು. ಯಾಕಂದ್ರೆ ಅದಕ್ಕೆ ಪ್ರತಿಬಂಧಕ ಮಾಡ್ತದದು. ಏನದು? ಮಣೆಯು ಅಥವಾ ಮಂತ್ರದ ಅಥವಾ ಔಷಧದ ಸನ್ನಿಧಾನದಿಂದ ಅಗ್ನಿಯು ಸುಡುವುದಿಲ್ಲವೋ ಅದು ಪ್ರತಿಬಂಧಕವೆಂದು ಹೇಳಲ್ಪಡುತ್ತದೆ. ಇವು 3 ಸಾಧನ ಅದಾವ ಅಗ್ನಿ ಶಕ್ತಿ ಕಳಿಬೇಕಾದ್ರೆ: ಮಣಿ, ಮಂತ್ರ, ಔಷಧ. ಆಗ ಹೇಳಿದವಲ್ಲ, ಮಂತ್ರದಿಂದ ಅಗ್ನಿ ಉತ್ಪತ್ತಿ ಆಗ್ತದೆ, ಮಂತ್ರದಿಂದ ಅಗ್ನಿ ನಾಶ ಆಗ್ತದೆ. ಇನ್ನು ಎರಡನೇದು, ಯಾವ ಮಣಿ, ಮಂತ್ರ, ಔಷಧಗಳ ಸನ್ನಿಧಾನದಿಂದ ಪ್ರತಿಬಂಧಕವಿದ್ದಾಗ್ಯಾದರೂ ಕೂಡ ಸುಡುವಂತಹದ್ದಾಗುತ್ತದೆಯೋ ಅದು ಉತ್ತೇಜಕ. ರೀ ಏನ್ ನಮಗಂತಾರೋ ಆ ಕಡೆ ಮಾತಾಡ್ತಾರೋ ಗೊತ್ತಾಗಲ್ದು. ಆ ಕಡೆ ಹೇಳ್ರಿಪ್ಪ, ಅವ್ರು ಯಾರು ದೇವಸ್ಥಾನ ಮತ್ತೆ ಕಟ್ ಮಾಡಿ ಮತ್ತೊಮ್ಮನು ತೋಳದಾಗ್ಯಾರ್ರಿ ಅವರು. ಇಲ್ಲೊಂದು ಟಿಪ್ಪಣಿ ಉಳ್ದಾವೇನ್ರಿ ಹಿಂದದ ಯಾವ ಸೈದಪ್ಪಣ್ಣ? ಆದ್ರಿ ಎಷ್ಟದ ರೀ? 442. ಈಗ ಬಂತದು. ಯಾವಾಗ? ಮಣಿ, ಮಂತ್ರ, ಔಷಧ ಅನ್ನೋದ್ರ ಮ್ಯಾಗ ಕೊಟ್ಟಾರ ನೋಡ್ರಿ ಇಲ್ಲಿ ಒಂದು ಟಿಪ್ಪಣಿ. ಎಷ್ಟು? 442. ಏನ್ ಹೇಳ್ತಾರ್ರಿ ಇಲ್ಲಿ ಪಂಡಿತ ಪೀತಾಂಬರಜಿಕಾರರು, ಟಿಪ್ಪಣಿಕಾರರು? ಇಲ್ಲಿ ಪ್ರತಿಬಂಧಕ ರೂಪವಾದ ಯಾವ ಮಣಿ, ಮಂತ್ರ, ಔಷಧಗಳಿರುವವೋ ಅವುಗಳಿಂದ ಯಾವ ಅಗ್ನಿಯಲ್ಲಿರುವ ದಹನ ಮಾಡುವ ಶಕ್ತಿಯು ನಾಶವೇನೋ ಅಥವಾ ತಿರೋಧಾನವೇನೋ ಹೊಂದುತ್ತದೆ. ಆ ಮಣಿ, ಮಂತ್ರ, ಔಷಧದಿಂದ ನಾಶ ಏನೋ ಅಥವಾ ತಿರೋಧಾನ ಹಿಂದೆ ಕರೆ ಸರಿತದ. ಅದರಂತೆಯೇ ಉತ್ತೇಜಕ ರೂಪವಾದ ಯಾವ ಮಣಿ, ಮಂತ್ರ, ಔಷಧಗಳಿರುವವೋ ಅವುಗಳಲ್ಲಿರುವ ಶಕ್ತಿಯು ಉತ್ಪತ್ತಿ ಏನು ಅಥವಾ ಏನದು ಪ್ರಾದುರ್ಭಾವವನ್ನು ಹೊಂದುತ್ತದೆ. ಪ್ರಾದುರ್ಭಾವ ಅಂದ್ರೆ ಪ್ರಕಟ ಆಗೋದಕ್ಕೆ ಪ್ರಾದುರ್ಭಾವ ಅಂತಾರ. ಅಂತ ಮಣೆ, ಮಂತ್ರ, ಔಷಧಗಳು ಟಿಕ್ಕರನಾಥ ಮೊದಲಾದ ಟೀಕರನಾಥ ಅಂದ್ರೆ ನವನಾಥ ಸಿದ್ಧರಲ್ಲಿ ಇವೊಬ್ಬ. ನವನಾಥರು ಕೇಳಿರಿಲ್ಲ ಅವರು ಸುದ್ದಿ? ಟೀಕರನಾಥ ಮೊದಲಾದ ಯಾವ ಸ್ಥಾನಗಳಲ್ಲಿ ಪ್ರಸಿದ್ಧವಾಗಿರುತ್ತವೆ. ನಾಥ ಸಂಪ್ರದಾಯವೆಲ್ಲ ಇಂಥ ಸಿದ್ಧಿಗಳನ್ನ ಅಲ್ಲಿ ಪ್ರಸಿದ್ಧದವಲ್ಲಿ. ಅದಕ್ಕೆ ಮಣಿ, ಮಂತ್ರ, ಔಷಧಗಳ ಸನ್ನಿಧಾನದಿಂದ ಪ್ರತಿಬಂಧಕವಿದ್ದಾಗ್ಯಾದರೂ ಕೂಡ ಸುಡುವಂತಹದ್ದಾಗುತ್ತದೆಯೋ ಅದು ಉತ್ತೇಜಕವೆಂದು ಹೇಳಲ್ಪಡುತ್ತದೆ. ಆ ಪ್ರತಿಬಂಧಕ ಮಾಡಿದಾಗ ಉತ್ತೇಜಕವಾದ ವಸ್ತು ಅಲ್ಲೇ ಬೆಂಕಿಯಲ್ಲಿಟ್ರ ಆ ಪ್ರತಿಬಂಧಕ ಇದ್ರು ಸಹಿತ ದಹನ ಶಕ್ತಿ ಹೆಚ್ಚಾಗಿಬಿಡ್ತದ್ರಿ. ಇನ್ನು 414ನೇ ಅಂಕದಲ್ಲಿ ಗುರುರ್ವಾಚ್ ಅರ್ಧಶಂಕರ ಛಂದದೊಳಗ ಏನ್ ಹೇಳ್ತಾರಪ್ಪ? 23 ಶಿಷ್ಯ ರೀತಿಯ सब वस्तु में तो शक्ति ले हो पिछान भिन्न शक्ति नहीं कछो काज होवे यह
ನೈಸೈ ಮಾನಿ. ಅದರ ಅರ್ಥ ಹೇ ಶಿಷ್ಯನೇ. ಸಬ ಅಂದ್ರ ವಸ್ತು ಮೇ ಅಂದ್ರ ಸಕಲ ವಸ್ತುಗಳಲ್ಲಿಯೂ ಅಂದ್ರ ಇದೇ ರೀತಿಯಾದ ಸಕಲ ವಸ್ತುಗಳಲ್ಲಿ ಇದೇ ರೀತಿ ಹ್ಯಾಂಗ ಅಗ್ನಿಯಲ್ಲಿ ಒಂದು ಶಕ್ತಿ ಅದ ನೋಡು, ಹಾಂಗ ಸಕಲ ವಸ್ತುಗಳಲ್ಲಿಯೂ ಶಕ್ತಿಯು ಇರುವುದೆಂದು ನೀನು ತಿಳಿದುಕೊಳ್ಳುವಂಥವನಾಗು. ಪ್ರತಿಯೊಂದು ವಸ್ತುವಿನಲ್ಲಿ ತನ್ನದೇ ಆದ ಒಂದು ಶಕ್ತಿ ಅದ. ಅದರೊಳಗ ಭಿನ್ನ ಶಕ್ತಿ ಅಂದ್ರೆ ಶಕ್ತಿಯೇ ಇರಲಾರದ ಹೊರತು ಕಾರ್ಯವು ಸ್ವಲ್ಪವೂ ಕೂಡ ಹೂವೆ ನಹಿ ಆಗುವುದಿಲ್ಲ. ಶಕ್ತಿ ಇಲ್ಲಂದ್ರೆ ಕಾರ್ಯನೇ ಆಗುವುದಿಲ್ಲ. ಇದುವೇ ನಿಶ್ಚಯವಾಗಿರುವುದೆಂದು ಸ್ವೀಕರಿಸು. ಈಗ ನಾವು ಹೇಳು ಮಾತು ಇದು ನಿಶ್ಚಯದ, ಅದಕ್ಕೆ ಇದನ್ನ ಸ್ವೀಕರಿಸು. ನ್ಯಾಯಿಕರ ಮಾತು ಕೇಳಕ್ ಹೋಗ್ಬೇಡ. ಅದಕ್ಕೆ ಟೀಕಾ ಹೇಳ್ತಾರೆ ನೋಡು, ಹೇ ಶಿಷ್ಯನೇ, ಅಗ್ನಿಯೊಳಗೆ ಯಾವ ಪ್ರಕಾರ ಶಕ್ತಿ ಇರುವುದು ಅದರಂತೆ ಜಲವೇ ಮೊದಲಾದ ಸರ್ವ ಪದಾರ್ಥಗಳಲ್ಲಿಯೂ ಕೂಡ ಶಕ್ತಿ ಇರುವುದೆಂದು ನೀನು ತಿಳಿದುಕೊಳ್ಳು. ಅಗ್ನಿಯಲ್ಲಿ ಅಷ್ಟೇ ಅಲ್ಲ, ಜಲವೇ ಮೊದಲಾದ ಅಂದ್ರೆ ಇನ್ನು ಎಲ್ಲ ವಸ್ತುಗಳು ಅವಕೂಕರಲ್ಲಿ ಒಂದೊಂದು ಶಕ್ತಿ ಅದರಿ ಏನ್ರಿ. ಜಲದಲ್ಲಿ ಏನ್ ಮಾಡ್ತದ? ಅದು ಹಿಟ್ಟಿನಲ್ಲಿ ನೀರು ಹಾಕನ್ ಏನ್ ಮಾಡ್ತದ್ರಿ? ಅದು ಪಿಂಡೀಕರಿಸುವಂತ ಶಕ್ತಿ ಅದಿಲ್ರಿ ಅದಕ್ಕೆ. ಅನೇಕ ಚೂರ್ಣ ಹಿಟ್ಟಿದ್ದಕ್ಕೆಲ್ಲ ನೀರ್ ಜರ್ ಹಾಕದೆ ಅಂದ್ರೆ ಅದು ಪಿಂಡೀಕರಿಸುವಂತ ಶಕ್ತಿ ಅದ. ಮತ್ತ ಯಾವ ನೀರಡಿಕೆ ಆದವನ್ ನೀರು ಕುಡ್ದಂದ್ರೆ ಅವನ ನೀರಡಿಕೆ ಕಳೆಯುವಂತ ಆ ಶಕ್ತಿ ಅದ. ಧಾನ್ಯದಲ್ಲಿ ಅಲ್ಲೇನದ? ಎರಡು ಶಕ್ತಿ ಅದ. ಒಂದು ಅಂಕುರ ಉತ್ಪತ್ತಿ ಅದ, ಒಂದು ಅದನ್ನು ಸೇವನೆ ಮಾಡಿದವನನ್ನ ಪೋಷಣೆ ಮಾಡುವಂತ ಶಕ್ತಿ ಅದ ಅದರಲ್ಲಿ, ಧಾನ್ಯದಲ್ಲಿ. ಇದರಂತೆ ಪ್ರತಿಯೊಂದು ವಸ್ತುವಿನಲ್ಲಿ ಒಂದೊಂದು ಶಕ್ತಿ ಅದಾವ. ಶಕ್ತಿ ಇಲ್ಲಂದ್ರೆ ಆ ಕಾರ್ಯ ಆಗುದಿಲ್ಲ. ನೀ ಶಕ್ತಿ ಅದ ಅಂತೇಳಿನೇ ನಂಬಬೇಕು ಅದರಲ್ಲಿ. ಶಕ್ತಿ ಇರುವುದು ಅದರಂತೆ ಜಲವೇ ಮೊದಲಾದ ಸರ್ವ ಪದಾರ್ಥಗಳಲ್ಲಿ ಕೂಡ ಶಕ್ತಿ ಇರುವುದೆಂದು ನೀನು ತಿಳಿದುಕೊಳ್ಳು. ಶಕ್ತಿ ಇಲ್ಲದೆ ಯಾವ ಸಾಧನವಿದ್ದರೂ ಯಾವ ಕಾರ್ಯವೂ ಆಗುವುದಿಲ್ಲ. ಶಕ್ತಿ ಇಲ್ಲಂದ್ರೆ ಆ ಕಾರ್ಯನೇ ಆಗುದಿಲ್ಲ ಅವ್ರ ಕಡೆಯಿಂದ. ಆ ಶಕ್ತಿ ಅದಂತ ಹೇಳಿನೇ ಆ ಕಾರ್ಯನಿರ್ವಾಹ ಆಗ್ತದ. ಈ ಅರ್ಥ ಶಂಕರ ಛಂದದಿಂದ ಶಕ್ತಿಯ ಪ್ರಯೋಜನವು ಹೇಳಲ್ಪಟ್ಟಿತು. ಶಕ್ತಿಯು ಅಗ್ನಿಕ್ಕಿಂತಲೂ ಭಿನ್ನವಾಗಿ ಪ್ರತೀತವಾಗುವುದೇ ಇಲ್ಲ. ಹೀಗೆಂದು ಪೂರ್ವದಲ್ಲಿ ಯಾವ ಶಿಷ್ಯನು ಪ್ರಶ್ನೆಯನ್ನು ಮಾಡಿದನು, ಆ ಪ್ರಶ್ನೆಗೆ ಸಮಾಧಾನವನ್ನು ಹೇಳುವುದಕ್ಕೋಸ್ಕರ ಅರ್ಧಶಂಕರ ಛಂದದಿಂದ ಶಕ್ತಿಯ ಅನುಭವವನ್ನು ತೋರಿಸಿಕೊಡುತ್ತಾರೆ. ಇನ್ನು ಅರ್ಧಶಂಕರ ಛಂದದೊಳಗ 24 ಏನ್ ಹೇಳ್ತಾರಿಲ್ಲಿ? ಅಬಶಕ್ತಿ ಆಮೈ ಹೊಯ್ ನಹಿ ವಹ ಶಕ್ತಿ ಉಪಜಯ ಅವ್ರ ಯ ಶಕ್ತಿ ಕೋ ಪ್ರಸಿದ್ಧ ಅನುಭವ ಲೋಪಿ ಹೊಯ್ ಕಿಸ ಠೌರ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನು? 443 ಅಬ್ ಶಕ್ತಿ ಅನ್ನೋದ್ರ ಮ್ಯಾಗ ಪಂಡಿತ್ ಪಿತಾಂಬರ್ಜಿ ಅವರು ಟಿಪ್ಪಣಿ ಮಾಡ್ತಾರ. ಈ ಮೇಲೆ ಹೇಳಲ್ಪಟ್ಟ ಅರ್ಧಶಂಕರ ಛಂದದ ಅಭಿಪ್ರಾಯವು ಈ ಪ್ರಕಾರವಾಗಿರುತ್ತದೆ. ಹೆಂಗದಪ್ಪ ಅಂದ್ರ, ಈಗ ಅಂದರೆ ಪ್ರತಿಬಂಧಕ ಇರುವಾಗ ಏನ್ರಿ? ಪ್ರತಿಬಂಧಕ ಇರುವಾಗ ಶಕ್ತಿ ಎಂದರೆ ದಹನ ಮಾಡುವ ಸಾಮರ್ಥ್ಯ. ಇದರಲ್ಲಿ ಅಂದರೆ ಅಲ್ಲಿ ಪ್ರಜ್ವಲಿತವಾಗಿ
ಅಗ್ನಿಯಲ್ಲಿ ಇರುವುದಿಲ್ಲ. ಆ ಪ್ರತಿಬಂಧಕ ಇಟ್ಟಾಕರ ಅಗ್ನಿಯಲ್ಲಿ ಶಕ್ತಿ ಪ್ರಜ್ವಲಿತವಾಗಿರಂಗಿಲ್ಲದು. ಮತ್ತು ಪುನಃ ಉತ್ತೇಜಕದ ಏನೋ ಸದ್ಭಾವ ಕಾಲದಲ್ಲಿ ಅಂದ್ರೆ ಉತ್ತೇಜಕ ಇಡುವುದರಿಂದ ಮತ್ತು ಆ ಶಕ್ತಿಯು ಉತ್ಪನ್ನವಾಗುತ್ತದೆ. ಸರ್ವಲೋಕದ ಜನರು ಟೀಕರನಾಥ ಮೊದಲಾದ ಸ್ಥಾನಗಳಲ್ಲಿ ಏನ್ರಿ ಮಣಿ ಮಂತ್ರ ಔಷಧಗಳಿಂದ ಅಗ್ನಿಯ ಸುಡುವುದಿಲ್ಲೆಂಬುದನ್ನು ಇಂಥ ಶಕ್ತಿಯನ್ನು ಆಶ್ರಯದಿಂದ ನೋಡಿ ಅನುಭವಿಸಿದ್ದಾರೆ. ಆ ಮಣಿ ಮಂತ್ರ ಇಟ್ಟಾಕ್ರೆ ಅಗ್ನಿ ಶಕ್ತಿ ಇಲ್ಲ ಅನ್ನೋದು ಅವರು ಸ್ವಂತ ಪ್ರಯೋಗ ಮಾಡಿ ಅನುಭವಿಸ್ಯಾರವರು. ಆದ್ದರಿಂದ ಹೇ ಶಿಷ್ಯನೇ, ಆ ಲೋಕದ ಜನರ ಅನುಭವವನ್ನು ನೀನು ಎಲ್ಲಿ ಹೇಗೆ ಸುಳ್ಳು ಮಾಡುವೆ? ಯಾಕಂದ್ರೆ ಅಂತ ಮಹಾತ್ಮರದನ್ನ ಅನುಭವ ಮಾಡ್ಯಾರ, ಅದು ನೀ ಹೆಂಗ ಸುಳ್ಳು ಮಾಡ್ತೀಪ? ಅದಕ್ಕೆ ಅನುಮಿತಿ ಪ್ರಮಾಣ ರೂಪವಾದ ಈ ಅನುಭವವನ್ನು ಯಾಕ ನಮಗೆ ಸದ್ಯ ಸಿಗ್ತಾರ ನೋಡ್ಲಿಕ್ಕಂತವ್ರು, ಅವ್ರು ಯಾರಂದ್ರೆ ಅದಕ್ಕೆ ಅನುಮಾನ ಮಾಡಿ ಅವ್ರು ತಿಳ್ಕೊಂಡಾರ ಅನ್ನೋದು ಸಿದ್ಧ ಆಗ್ತದಿಲ್ಲ. ಅದಕ್ಕೆ ಏನಂತಾರಿಲ್ಲಿ, ಅನುಮಿತಿ ಪ್ರಮಾಣದಿಂದ ಈ ಅನುಭವವನ್ನು ಯಾವ ಪ್ರಕಾರದಿಂದಲೂ ಬಾಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವಿರುತ್ತದೆ. ಅಂತ ಸಿದ್ಧರು ಸಿಗ್ತಾರ, ಟೀಕರ್ನಾಥ ಸಿದ್ಧರೆಲ್ಲ ಅವೆಲ್ಲ ಅಂಥವೆಲ್ಲ ಮಣಿ ಮಂತ್ರ ಔಷಧದಿಂದ ಅಗ್ನಿ ಸಾಮರ್ಥ್ಯವನ್ನ ಇಲ್ಲಾದದ್ದು, ಉತ್ತೇಜಕ ವಸ್ತು ಇಡಗಳಿಂದ ಅಗ್ನಿ ಪ್ರಕಟ ಆದದ್ದು ಅವೆಲ್ಲ ಅನುಭವ ಸಿದ್ಧದವು. ಅದಕ್ಕೆ ನೀ ಸುಳ್ಳು ಮಾಡ್ತೀನಪ್ಪ. ಅರ್ಥ ಆಗ್ತದಿಲ್ರಿ? ಪ್ರತಿಬಂಧಕ ಇರುವಾಗ ಯಾಮೈ ಅಂದ್ರೆ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಶಕ್ತಿಯು ಇರುವುದೇ ಇಲ್ಲ. ಇನ್ನ ಮತ್ತು ಪ್ರತಿಬಂಧಕವನ್ನು ದೂರ ಮಾಡುವುದರಿಂದ ಅಥವಾ ಉತ್ತೇಜಕ ಸಮೀಪದಲ್ಲಿ ಇಡುವುದರಿಂದ ಅಂದ್ರೆ ಶಕ್ತಿ, ಆ ಶಕ್ತಿಯು ಪುನಃ ಉತ್ಪತ್ತಿಯಾಗುತ್ತದೆ. ಈ ರೀತಿಯಾಗಿ ಯಾವ ಪ್ರಸಿದ್ಧವಾಗಿರತಕ್ಕಂತಹ ಏನು ಶಕ್ತಿಕೋ ಅಂದ್ರೆ ಶಕ್ತಿಯ ಅನುಭವವನ್ನು ಠೌರ್ ಅಂದ್ರೆ ಎಲ್ಲಿ ಹೇಗೆ ಏನ್ ಮಾಡ್ತೇವೆ, ಲೋಪಿ ಸುಳ್ಳು ಮಾಡುವಿನಿ ಅಂತ ಪ್ರಸಿದ್ಧವಾಗಿ ನೋಡ್ಲಿಕ್ಕೆ ಸಿಗ್ತಾವ. ಅದಕ್ಕೆ ಹೆಂಗ್ ಸುಳ್ಳು ಮಾಡ್ತೀಪ? ಅದರಲ್ಲೊಂದು ಸಾಮರ್ಥ್ಯ ರೂಪ ಶಕ್ತಿ ಅದ ಅಂತೆ ಒಪ್ಪಬೇಕು ನೀ. ಟೀಕಾ ನೋಡ್ರಿ ಏನಂತಾರೆ, ಅರ್ಥವು ಸ್ಪಷ್ಟವಾಗಿರುತ್ತದೆ. ಸಿದ್ಧಾಂತದ ರೀತಿಯಂತೆ ಶಕ್ತಿ ಸ್ವರೂಪವನ್ನು ಹಾಗೂ ಶಕ್ತಿಯಲ್ಲೇ ಪ್ರಮಾಣವನ್ನು ನಿರೂಪಣ ಮಾಡಿದರು. ಸಿದ್ಧಾಂತ ರೀತಿಯಂತೆ ಅಲ್ಲೊಂದು ಅಗ್ನಿಯಲ್ಲಿ ಒಂದು ಸಾಮರ್ಥ್ಯ ರೂಪ ಶಕ್ತಿ ಅದ ಅಂತ ಒಪ್ಪಲೇಬೇಕು ಅಂತ ನಿರೂಪಣೆ ಮಾಡಿದರು. ಇನ್ನು 415ನೇ ಅಂಕ ನಾಳಿನ ದಿವಸ ನೀವು ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ.